ಇನ್ನು ಯುದ್ಧದ ಎಫೆಕ್ಟ್ ಕೇವಲ ಸಿಲಿಂಡರ್ ಸಪ್ಲೈಗಷ್ಟೇ ತಟ್ಟಿಲ್ಲ, ಪೆಟ್ರೋಲ್ ಸಪ್ಲೈಗಷ್ಟೇ ತಟ್ಟಿಲ್ಲ, ಎಪಿಎಂಸಿ ಯಾರ್ಡ್ಗೂ ಕೂಡ ಈ ಯುದ್ಧದ ಎಫೆಕ್ಟ್ ತಟ್ಟಿರುವಂಥದ್ದು. ಎಪಿಎಂಸಿ ಯಾರ್ಡ್ನಲ್ಲಿ ವ್ಯಾಪಾರ ಫುಲ್ ಡಲ್. ಕಾರಣ ಎಣ್ಣೆ ರೇಟ್ನಲ್ಲಿ ಭಾರಿ ಏರಿಕೆ ಆಗಿದೆ, ವ್ಯಾಪಾರಸ್ಥರು ಕಂಗಾಲಾಗಿದ್ದಾರೆ, ಖರೀದಿ ಮಾಡೋರು ಖರೀದಿ ಮಾಡ್ತಾ ಇಲ್ಲ, ಶೇಕಡ 20ರಿಂದ 50ರಷ್ಟು ವ್ಯಾಪಾರ ಕುಸಿತವಾಗಿದೆ ಅನ್ನುವಂಥ ಮಾಹಿತಿಯನ್ನು ಎಪಿಎಂಸಿ ವರ್ತಕರೇ ಹೇಳ್ತಿದ್ದಾರೆ. ಇದೇ ಥರ ಪರಿಸ್ಥಿತಿ ಮುಂದುವರೆದ್ರೆ ದರ ಏರಿಕೆ ಪಕ್ಕ ಅನ್ನುವಂಥದ್ದು ಕೂಡ ಹೇಳ್ತಿದ್ದಾರೆ. ಮೇಡಮ್, ಇವಾಗೇನು ದಿನಬಳಕೆ ವಸ್ತುಗಳೇನು ಜಾಸ್ತಿ ಆಗಿಲ್ಲ. ಪೆಟ್ರೋಲ್ ಅಭಾವ ಆಗಿ ಡೀಸೆಲ್ ಅಭಾವ ಆದರೆ ಏನಾದರೂ ಇನ್ಕ್ರೀಸ್ ಆದರೆ ಆಟೋಮೆಟಿಕ್ಕಾಗಿ ಪಲ್ಸಸ್ ಎಲ್ಲ ಜಾಸ್ತಿ ಆಗುತ್ತೆ. ಬಟ್ ಒಂದು ತಿಂಗಳಿಂದ ಮಾತ್ರ ಆಯಿಲ್ ಮಾತ್ರ ಜಾಸ್ತಿ ಆಗ್ತಾಯಿದೆ. ನನ್ನ ಪ್ರಕಾರ 20 ರೂಪಾಯಿ ಒಂದು ಲೀಟ್ರಿಗೆ ಜಾಸ್ತಿ ಆಗಿದೆ. 20 ರೂಪಾಯಿ ಒಂದು ಲೀಟ್ರಿಗೆ ಜಾಸ್ತಿ ಆಗಿದೆ. ಇದೇ ಥರ ಇದ್ದರೆ ಇನ್ನೂ ಮುಂದಕ್ಕೆ ಹೋಗ್ಬೋದು ಅಂತ ಒಂದು ಅನಿಸಿಕೆ. ಡ್ರೈ ಫ್ರೂಟ್ಸು ಅಲ್ಲಲ್ಲಿ ಆ ಕಡೆಯಿಂದ ಬರೋದೆಲ್ಲ ಅರೌಂಡ್ 100 to 150 ಜಾಸ್ತಿ ಆಗಿದೆ. ಈ ಅಂಜೂರ, ಇರಾನಿಯನ್ ಡೇಟ್ಸು ಅದೆಲ್ಲ ಯಾವ್ದಾದ್ರು ಬರುತ್ತೋ ಅದೆಲ್ಲ ಜಾಸ್ತಿ ಆಗಿದೆ. ಬಟ್ ಡ್ರೈ ಫ್ರೂಟ್ಸು ಕನ್ಸಿಡರಬಲಿ ರೇಟ್ ಜಾಸ್ತಿ ಆಗಿದೆ. ಹಾಂ ಮೇಡಮ್, ಆ್ಯಕ್ಚುಲಿ ಕಾಬೂಲ್ ಕಡಲೆ ಆಮೇಲೆ ಕೆಲವೊಂದು ಪಲ್ಸಸ್ ಆ ಕಡೆಯಿಂದನೇ ಬರಬೇಕು. ಅದೆಲ್ಲ ಸ್ವಲ್ಪ ರೇಟ್ ಜಾಸ್ತಿ ಆಗುತ್ತೆ ಇನ್ನು ಮುಂದೆ. ಯಾಕೆಂದರೆ ಇದುವರೆಗೂ ಸಫಿಷಿಯೆಂಟ್ ಸ್ಟಾಕ್ಸ್ ಅವೈಲೇಬಲ್ ಇದೆ. ಇನ್ನು ಮುಂದಕ್ಕೆ ಏನಾದರೂ ಡಿಮ್ಯಾಂಡ್ ಆದರೆ ಇಟ್ ವಿಲ್ ಬಿ ರೈಸ್ಡ್. ಸರ್, ಇವಾಗ ಇಂಪೋರ್ಟ್ ಎಕ್ಸ್ಪೋರ್ಟ್ ಮಾಡ್ಕೊಳ್ಳೋದಕ್ಕೆ ಗೂಡ್ಸ್ ವಾಹನಗಳು ತುಂಬ ಇಂಪಾರ್ಟೆಂಟ್. ಗೂಡ್ಸ್ ವಾಹನ ಓಡಾಡಬೇಕಂದ್ರೆ ಶೂರ್ ವಿತ್ ಬೇಕು. ಅದಿಲ್ಲ ಅಂದರೆ ಕೆಲಸನೇ ಆಗಲ್ಲ. ಪೆಟ್ರೋಲ್ ದರ ಆಲ್ರೆಡಿ ಏರಿಕೆ ಆಗಿದೆ. ಪೆಟ್ರೋಲ್ ರೇಟ್ 5 ರೂಪಾಯಿ ಏರಿಕೆ ಆಗಿದೆ. ಹೌದೌದು. ಇದರ ಎಫೆಕ್ಟ್ ಯಾವ ಥರ ಇರುತ್ತೆ ಸರ್? ಅದೇ ಮೇಡಮ್, ಇದು ಎಫೆಕ್ಟ್ ನೀವು ಇವಾಗ ಆಲ್ರೆಡಿ ಗ್ಯಾಸ್ ಇಲ್ಲ ಅಂತ ಎಷ್ಟೊಂದು ಹೋಟ್ಲ್ಗಳೆಲ್ಲ ಕ್ಲೋಸ್ ಆಗಿದೆ. ಆಯಿತಾ, ನಮಗೂ ಬಿಸ್ನೆಸ್ ಡೌನ್ ಆಗ್ತಾ ಇದೆ ಗ್ಯಾಸ್ಗಳಿಲ್ಲ ಅಂತ. ಇದೇ ಥರ ಆದರೆ ರೇಟು ಜಾಸ್ತಿ ಆದಾಗ ಇನ್ನೂ ಎಲ್ಲ ವೈಂಡ್ ಅಪ್ ಮಾಡ್ತಾರೆ. ಅಯ್ಯೋ ಬೇಡ, ರೇಟು ಗ್ಯಾಸು ಜಾಸ್ತಿ ಆಗುತ್ತೆ, ಪಲ್ಸಸ್ಸು ಜಾಸ್ತಿ ಆಗುತ್ತೆ, ನಮಗೇನು ಗಿಟ್ಟಲ್ಲ ಅಂದ್ಬಿಟ್ಟು ಯಾರು ವ್ಯಾಪಾರನೇ ಮಾಡೋಕ್ಕೆ ಹೋಗಲ್ಲ. ಸ್ವಲ್ಪ ದಿನ ನೋಡೋಣ ಅಂತ ಸುಮ್ಮನೆ ಆಗಿಬಿಡ್ತಾರೆ. ಸರ್, ಇವಾಗ ಈ ಯುದ್ಧದ ಎಫೆಕ್ಟ್ ಶುರುವಾಗಿ 20-25 ದಿನ ಆಯ್ತು. ಒಂದು ತಿಂಗಳಿಗೆ ಆಯ್ತಾ? ಒಂದು ತಿಂಗಳಾಯ್ತು. ಮಂತ್ ಕಂಪೇರ್ ಮಾಡಿದ್ರೆ ಈ ಮಂತಲ್ಲಿ ವ್ಯಾಪಾರ ಡಲ್ ಆಗಿದೆ. ಅಂದರೆ ಒಂದು 30% ಡೌನ್ ಆಗಿದೆ ವ್ಯಾಪಾರ. 30% ಡೌನ್ ಆಗಿದೆ. ಅಂದರೆ ಈ ಎಪಿಎಂಸಿಲಿ ಸಾಕಷ್ಟು ಸಾವಿರಾರು ಜನ ಡಿಪೆಂಡ್ ಆಗಿದ್ದಾರೆ. ಹೌದು, ಸ್ವಲ್ಪ ಲೇಬರ್ ಕ್ಲಾಸ್ ಅವ್ರಿಗೆಲ್ಲ ತೊಂದರೆನೂ ಆಗಿದೆ. ಆಮೇಲೆ ಈ ಗಾಡಿ ಮಾಲೀಕರಿಗೆ, ಗಾಡಿ ಇಟ್ಕೊಂಡಿರೋರಿಗೆಲ್ಲ ಬಾಡಿಗೆಗಳು ಸಿಗ್ತಿಲ್ಲ. ಎಲ್ಲ ಅಡ್ವರ್ಸ್ ಎಫೆಕ್ಟ್ ಒಂದೊಂದೇ ಶುರು ಆಗುತ್ತೆ. ಎಷ್ಟು ದಿನ ಇದೇ ಥರ ಪರಿಸ್ಥಿತಿ? ಅದೇ ಅದು ವೆಸ್ಟ್ ಏಷ್ಯಾ ಕಾನ್ಫ್ಲಿಕ್ಟ್ ಮುಗಿಯೋವರೆಗೂ ಇದೆ, ಏನೂ ಮಾಡೋಕ್ಕಾಗಲ್ಲ. ನಿಮ್ಮ ಹೆಸರು ಸರ್? ರಾಮ್ ಪ್ರಸಾದ್, ಸುಧಾ ಟ್ರೇಡರ್ಸ್, ಯಶವಂತಪುರ ಯಾರ್ಡ್. ಹೋಟ್ಲವ್ರದ್ದು ಪ್ರಾಬ್ಲಮ್ ಏನಂದರೆ ಗ್ಯಾಸ್ದು ಸಿಗ್ತಾ ಇಲ್ಲ ಅನ್ನೋ ಪ್ರಾಬ್ಲಮ್ ಇದೆ. ಅದಕ್ಕೆ ಏನಾவது ಕೆಳಗೆ ಹೋಟ್ಲಲ್ಲೆಲ್ಲ ಕ್ಲೋಸ್ ಮಾಡಿದ್ದಾರೆ. ಈಗ ಇರೋದ್ರ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಆಯಿಲ್ದೇನು ಸಮಸ್ಯೆ ಆಗಿಲ್ಲ, ಆಯಿಲ್ ಬರ್ತಾಯಿದೆ. ಸೇಲ್ಸ್ ಎಫೆಕ್ಟ್ ಅಂದರೆ ಬಿಸ್ನೆಸ್ ವಿಷಯ ಏನಂದರೆ ಈಗ ಹೋಟ್ಲವ್ರದ್ದು ಕಮ್ಮಿ ಆಗಿದ್ದಕ್ಕೆ ಆರಾಮ್ಸಿಗೆ ಬರೋದು ಜನ ಕಮ್ಮಿ ಆಗುತ್ತೆ, ಹೋಟ್ಲವ್ರಿಗೆ ಕಮ್ಮಿ ಆಗುತ್ತೆ. ನೆಕ್ಸ್ಟು ಸನ್ಫ್ಲವರ್ ಆಯಿಲ್ದು ಸ್ವಲ್ಪ ಡಿಮ್ಯಾಂಡ್ ಕಾಣಿಸ್ತಾ ಇದೆ. ಬಟ್ ಕಂಪ್ನಿಗಳೆಲ್ಲ ಐಟಮ್ ಸಪ್ಲೈನೂ ಆಗ್ತಾಯಿದೆ. ಈಗ ಲಾಸ್ಟ್ ವೀಕಿಂದ ಸೇಲ್ಸ್ ಕಮ್ಮಿ ಆಗಿದೆ. ಸೇಲ್ಸ್ ಇಲ್ಲ ಈಗ 50% ಕಮ್ಮಿ ಇದೆ. ಈಗ 50% ಸೇಲ್ಸ್ ನಮಗೆ ಲಾಸ್ಟ್ ವೀಕಿಂದ ಇಲ್ಲ. ಲೇಬರ್ದು ನಾವು ಮಾಮೂಲಿ ಏನಿದೆ ಅವ್ರದ್ದು ಮಂತ್ಲಿ ಚಾರ್ಜಸ್ ಕೊಡಬೇಕು, ಇಲ್ಲ ಪೇಮೆಂಟ್ ಡೈಲಿ ಇದ್ದರೆ ಅವ್ರು ಕೊಡಬೇಕು. ಅದಕ್ಕೇನು ಪ್ರಾಬ್ಲಮ್ ಇಲ್ಲ, ಅದು ಕೊಡಲೇಬೇಕಾಗುತ್ತೆ. ನಾವು ಅದನ್ನು ಸ್ಟಾಪ್ ಮಾಡಲಿಕ್ಕೆ ಆಗಲ್ಲ. ಸೇಲ್ಸ್ ಎಫೆಕ್ಟ್ ಆಗೋದು ಈಗ ಹೋಟ್ಲದ್ದು ಜಾಸ್ತಿ ಆಗ್ತಾಯಿದೆ. ನಾರ್ಮಲ್ ಬಿಸ್ನೆಸ್ ಆಗ್ತಾಯಿದೆ. ಈಗ ಸೂಪರ್ ಮಾರ್ಕೆಟ್ಗಳ ವ್ಯಾಪಾರ ಆಗ್ತಾಯಿದೆ. ಹಳೆ ಟ್ರೆಡಿಷ್ನಲ್ ಬಿಸ್ನೆಸ್ ಮಾಡೋರು ಇದ್ದಾರೆ, ಅದು ನಡೀತಾ ಇದೆ. ಅದೇನೂ ಎಫೆಕ್ಟ್ ಆಗಿಲ್ಲ. ಪಾಮೋಲೆಲ್ಲ ಬರ್ತಾಯಿದೆ. ಪಾಮೋಲ್ ಇದೆ, ಕಡಲೆಕಾಯಿ, ಎಳ್ಳೆಣ್ಣೆ, ಸಾಸಿವೆ ಎಣ್ಣೆ ಎಲ್ಲ ಇಲ್ಲಿ ಇದೆ. ಇದೆ, ಸೇಲ್ಸ್ ಆಗ್ತಾಯಿಲ್ಲ. ಸೇಲ್ಸ್ ಈಗ ಲಾಸ್ಟ್ ವೀಕಿಂದ ಇಲ್ಲ, ಸೇಲ್ಸ್ ತುಂಬ ಕಮ್ಮಿ ಇದೆ. ಅದಕ್ಕೆ ಗೌರ್ಮೆಂಟ್ ಒಂದು ಡಿಸಿಷನ್ ತೊಗೊಬೇಕಾಗುತ್ತೆ. ಅವ್ರು ಯಾವ ಥರ ಅದನ್ನು ಸೋಲ್ವ್ ಮಾಡಬೇಕನ್ನೋ ವಿಷಯ ಅವರೇ ತೀರ್ಮಾನ ಮಾಡಬೇಕು. ನೆಕ್ಸ್ಟ್ ಪೆಟ್ರೋಲಿಯಂ ಪ್ರಾಡಕ್ಟ್, ಅದು ರಿಲೇಷನ್ ಏನೇನಾಗಿದೆ, ಐಟಮ್ಗಳೇನಿದೆ ಅದಕ್ಕೆ ತಕ್ಕ ಅದು ಏನೇನೋ ಬೇರೆ ಏನು ಪ್ರಾಡಕ್ಟ್ಗಳು ಇರುತ್ತೆ ಅಲ್ಲ, ಅದಕ್ಕೆ ಸ್ವಲ್ಪ ಡಿಮ್ಯಾಂಡ್ ಆಗುತ್ತೆ ಅಂದರೆ ಪ್ರಾಡಕ್ಟ್ ಮಾಡಲಿಕ್ಕೆ ಮೆಟೀರಿಯಲ್ ಬರೋಲ್ಲ, ಅದೊಂದು ಪ್ರಾಬ್ಲಮ್ ಆಗುತ್ತೆ. ನಾರ್ಮಲಾಗಿ ನಡೀತದೆ, ಕೆಲವು ವಿಷಯ ಮಾತ್ರ ಸ್ವಲ್ಪ ಡಿಮ್ಯಾಂಡ್ ತೋರಿಸುತ್ತೆ ಅಷ್ಟೇ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.